ಸೂಪರ್ ಸರ್, ಯಾಕೆಂದರೆ ನಾನು ಇಷ್ಟು ಮೂವಿ ನೋಡಿದ್ದೇನೆ, ಬಟ್ ಇದು ತುಂಬ ಒಳ್ಳೆಯದಾಗಿದೆ. ಆ್ಯಂಡ್ ಆಯ್ತು ಅಂತ ಹೇಳಿ ನಮಗೆ ಗೊತ್ತಾಗಲಿಲ್ಲ. ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಒಳ್ಳೆಯದಾಗಿದೆ. ಆಲ್ ದ ಬೆಸ್ಟ್ ಸರ್. ಎಲ್ಲರ ಪಾರ್ಟ್ ಒಳ್ಳೆಯದಾಗಿದೆ. ನಾನು ಇದು 2ನೇ ಸತಿ ನೋಡೋದು. ಸೂಪರ್ ಮೂವಿ, ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಮೂವಿ. ಮತ್ತು ಹುಚ್ಚನ ಪಾರ್ಟ್ ಅಂತೂ ಸೂಪರ್. ಅವರಿಗೆ ಬೆಸ್ಟ್ ಆ್ಯಕ್ಟಿಂಗ್ ಸಿಕ್ಕಿದ್ರು ಅದರಲ್ಲಿ ಆಶ್ಚರ್ಯ ಇದಿಲ್ಲ, ಡೌಟ್ ಇಲ್ಲ. ಒಳ್ಳೆದಾಗಿದೆ. ಲಾಸ್ಟ್ ಸೀನ್ ಸೂಪರ್ ಸೂಪರ್. ಗಾಡ್ ಬ್ಲೆಸ್. ಸೂಪರ್ ಸೂಪರ್. ಎಲ್ಲ ಎಲ್ಲರದ್ದು ಆ್ಯಕ್ಟಿಂಗ್ ಸೂಪರ್ ಆಯಿತು. ಅವಂತೂ ಹುಚ್ಚನಂತೂ ಆ್ಯಕ್ಟ್ ನನಗೆ ಸೂಪರ್ ಅಂದರೆ ಸೂಪರ್ ಆಗಿದೆ. ಒಳ್ಳೇದು ಮಾಡಿದ್ದಾರೆ, ಕತೆ ಒಳ್ಳೆ ಕೊಂಡೋಗಿದ್ದಾರೆ, ಎಲ್ಲಿಯೂ ಬೋರ್ ಆಗಲಿಲ್ಲ. ಹೀರೋಯಿನ್ ಪಾರ್ಟ್ ಒಳ್ಳೆ ಆಗಿದೆ, ಕ್ಲೈಮ್ಯಾಕ್ಸ್ ಸಹ ಒಳ್ಳೆ ಮಾಡಿದ್ದಾರೆ. ಸೂಪರ್, ಫ್ಯಾಮಿಲಿ ಸಮೇತ ನೋಡ್ಬೋದು. ಮತ್ತು ಸ್ಟೋರಿ ಅಂತೂ ಹೇಳಲಿಕ್ಕಿಲ್ಲ. ಹೀರೋಯಿನ್ ಆ್ಯಕ್ಟ್ ಇರ್ಬೋದು, ಮತ್ತು ಉತ್ಸವನೊಂದು ಕಾಮಿಡಿ, ಮತ್ತು ಟೋಟಲಿ ಸಾಂಗಿಗೆ ಅಂತೂ ಫ್ಯಾನ್ ಆಗಿಬಿಟ್ಟಿದೆ. ಎಲ್ಲರೂ ಬಂದು ನೋಡಿ ಈ ಮೂವಿಯನ್ನು. ಥ್ಯಾಂಕ್ ಯು. ಲೋ ಬಜೆಟ್ ಬಿಗ್ ಹಿಟ್. ಒನ್ ಆಫ್ ದಿ ಬೆಸ್ಟ್ ಮೂವಿ. ವೇನಿಯರ್ ಆ್ಯಕ್ಟಿಂಗ್ ವಾಸ್ ವೆರಿ ಸೂಪರ್. ಒಂದು ಫ್ಯಾಮಿಲಿ ಸಮೇತ ಬಂದು ನೋಡು ಒಂದು ಒಳ್ಳೆ ಸಿನಿಮಾ. ದಿ ಬೆಸ್ಟ್ ಫಿಲ್ಮ್ ಇನ್ ಕನ್ನಡ. ವೆರಿ ಗುಡ್ ಫಿಲ್ಮ್, ಬೆಸ್ಟ್ ಫಿಲ್ಮ್. ಸಂಪ್ರದಾಯ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು ನೋಡಿ. ಇಂಥ ಪಿಕ್ಚರ್ಗಳು ಬಂದರೆ ಈಗಿನ ಮಕ್ಕಳಿಗೆಲ್ಲ ಗೊತ್ತಾಗ್ತದೆ. ಸೂಪರ್ ಆಗಿದೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ.